ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಬಗ್ಗೆ ಮಾತಾಡೋಣ. ಏನು ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪು, ಜನ ಯಾಕೆ ಅಷ್ಟೊಂದು ಇದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ, ಹೆಂಗೆ ಇದು ವರ್ಕ್ ಆಗುತ್ತೆ, ಜನ ಹೆಂಗೆ ದುಡ್ಡು ಕಳ್ಕೊತಾ ಇದ್ದಾರೆ. ಇತ್ತೀಚೆಗೆ ಬಂದಿರೋ ರೀಸೆಂಟ್ ನ್ಯೂಸ್ ಪ್ರಕಾರ ತುಂಬ ಜನ ಸೂಸೈಡ್ ಮಾಡ್ಕೋತಾ ಇದ್ದಾರೆ. ಯಾಕೆ ಹಿಂಗೆ ಆಗ್ತಾಯಿದೆ ಎಲ್ಲದನ್ನು ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟಾಗಿ ನೋಡೋಣ. ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಫಸ್ಟ್ ಆಫ್ ಆಲ್, ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಎಲ್ಲ ಯಾವ ಥರ ಜನಕ್ಕೆ ಅಪ್ರೋಚ್ ಆಗ್ತಾಯಿದೆ, ಜನಕ್ಕೆ ಎಲ್ಲಿ ಇದ್ರ ಬಗ್ಗೆ ಗೊತ್ತಾಗ್ತಾ ಇದೆ ಅಂದರೆ ಮೇಯ್ನ್ ಬೇಸ್ ಅವ್ರು ಇಟ್ಟಿರೋದೇ ಸೋಷಿಯಲ್ ಮೀಡಿಯಾ. ದಿನದಲ್ಲಿ 24 ಗಂಟೆಯಲ್ಲಿ ಏನಿಲ್ಲ ಅಂದರೂ ಒಂದು 12 ಅವರ್ ನಾವು ಸೋಷಿಯಲ್ ಮೀಡಿಯಾದಲ್ಲೇ ಇರ್ತೀವಿ. ಸೊ ಆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಇಟ್ಕೊಂಡು ಜನಕ್ಕೆ ಇವರು ಆನ್ಲೈನ್ ಬೆಟ್ಟಿಂಗ್ ಅಥವಾ ಆನ್ಲೈನ್ ಗೇಮ್ಸ್ ಏನು ಆ್ಯಪ್ಸ್ಗಳಿದೆ ಇದನ್ನು ಪ್ರಮೋಟ್ ಮಾಡ್ತಾಯಿದ್ದಾರೆ. ಓಕೆನಪ್ಪ, ನಾವು ನೋಡಿದ್ವಿ, ಅದನ್ನು ನಾವು ಯಾಕೆ ಆಡಬೇಕು, ನಮಗೆ ಬುದ್ಧಿ ಇಲ್ವಾ ಅಂತ ನೀವು ಅಂದ್ಕೋಬೋದು. ಆದರೂ ಜನ ಇದಕ್ಕೆ ಹೆಂಗೆ ಅಡಿಕ್ಟ್ ಆಗ್ತಾರೆ ಅಂತ ನಾನೊಂದು ವಿಷಯ ಹೇಳ್ತೀನಿ ಸಣ್ಣ ಎಕ್ಸಾಂಪಲ್ ಜೊತೆ. ಎಕ್ಸಾಂಪಲ್, ಈಗ ಒಬ್ಬ ವ್ಯಕ್ತಿ ಆನ್ಲೈನ್ ಗೇಮಿಂಗ್ ಆ್ಯಪ್ನ ನೋಡ್ತಾನೆ, ಅಡ್ವರ್ಟೈಸು ಅವನ ಹತ್ರ ₹1,000 ಇರುತ್ತೆ. ಆನ್ಲೈನ್ ಬೆಟ್ಟಿಂಗ್ ಆ್ಯಪಲ್ಲಿ ಏನು ತೋರಿಸ್ತಾರೆ, ₹100 ಹಾಕಿ ₹1,000 2 ಸೆಕೆಂಡ್ಗೆ ಆಗುತ್ತೆ, ಅಥವಾ 2 ನಿಮಿಷಕ್ಕೆ ₹2,000 ಮಾಡ್ಬೋದು, ₹2,000 ಮಾಡ್ಬೋದು, ಚಿಕ್ಕ ಅಮೌಂಟೇ ಆಗಿರ್ಬೋದು, ಅದನ್ನು ತೋರಿಸ್ತಾರೆ. ಸೊ ಇವನಿಗೆ ನೋಡಿದ ತಕ್ಷಣ ಆಸೆ ಆಗುತ್ತೆ, ಹೌದಲ್ವಾ ₹1,000 ಇದೆ, ₹100 ಹಾಕಿ ಅದರಲ್ಲಿ ಇನ್ನೊಂದು 1,000 ಮಾಡಿಕೊಂಡ್ರೆ 2,000 ಆಗುತ್ತೆ, ಖರ್ಚಿಗೆ ಕಾಸಾಗುತ್ತೆ ಅಂತ ಏನು ಮಾಡ್ತಾನೆ, ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡ್ತಾನೆ, ಲಾಗಿನ್ ಮಾಡಿ ಅಕೌಂಟ್ ರೆಡಿ ಮಾಡಿಕೊಂಡು ಅವನು ಆಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸ್ಟಾರ್ಟಿಂಗ್ ₹100 ಹಾಕ್ತಾನೆ, ಆಡ್ತಾನೆ. ₹100 ಆಡಿ ಒಂದು 2-3 ಗೇಮ್ ಆಡಿದ ತಕ್ಷಣ ಅವನಿಗೆ ₹100 ₹500 ಆಗಿರುತ್ತೆ. ಅವನಿಗೆ ಖುಷಿ ಆಗುತ್ತೆ, ₹500 ಹಾಕ್ತಾನೆ, ₹500 ₹1,000 ಆಗುತ್ತೆ, ಇನ್ನೂ ಖುಷಿ ಆಗುತ್ತೆ. ಸೊ ಸ್ಟಾಪ್ ಮಾಡ್ತಾನೆ, ಇವತ್ತಿಗೆ ಸಾಕಪ್ಪ ₹1,000 ಇದನ್ನು ಖರ್ಚು ಮಾಡ್ಕೊಳ್ಳೋಣ ಅಂತ ₹1,000 ಅವತ್ತು ಖರ್ಚು ಮಾಡ್ತಾನೆ. 2ನೇ ದಿನ, ಅಯ್ಯೋ ನೆನ್ನೆ ₹100 ಹಾಕಿ ₹1,000 ಮಾಡಿದ್ದೆ, ₹500 ಹಾಕಿ ₹5,000 ಮಾಡೋಣ ಅಂತ ₹500 ಹಾಕ್ತಾನೆ ಅವನ ಹತ್ರ ಇದ್ದಿದ್ದು ₹1,000. ಸೊ ₹500 ಆಡ್ತಾನೆ, ಮತ್ತೆ ಆಡಿ ₹500 ₹500 ಹಾಕ್ಕೊಂಡು ಆಡ್ತಾನೆ, ₹1,000 ಆಗುತ್ತೆ. ಮತ್ತು ಆ ₹1,000 ₹500 ಹಾಕ್ಬಿಟ್ಟು ಆಡ್ತಾನೆ, $1,500 $2,000 $3,000 ಆಗುತ್ತೆ. ಓಕೆ, $500 $3,000 ಮಾಡಿಬಿಟ್ಟೆ, ಖುಷಿ ಆಗೋಯ್ತು ಇವನಿಗೆ. ಪರವಾಗಿಲ್ಲ, ನಾನು ಮನೇಲೇ ಕೂತ್ಕೊಂಡು ದುಡ್ಡು ಮಾಡ್ತೀನಿ, ದಿನಕ್ಕೆ $3,000 ಮಾಡಿದ್ರು ತಿಂಗಳಿಗೆ $90,000 ಆಯಿತು, ₹1,00,000 ಆಯಿತು ಅಂತ ಖುಷಿಯಾಗಿ ಪ್ಲ್ಯಾನ್ಗಳು ಹಾಕ್ಕೊಂಡು ಅದೇ ರೀತಿ ಒಂದು ವಾರ ಮಾಡ್ತಾನೆ. ಅವನ ಹತ್ರ ಇದ್ದಿದ್ದು $1,000 ಅವನು $10,000 ಮಾಡ್ಕೊಂಡಿರ್ತಾನೆ ಒಂದು ವಾರದಲ್ಲಿ. ಸೊ ಒಂದು ವಾರ ಆದಮೇಲೆ ಅವನಿಗೆ ಗ್ರೀಡ್ ಜಾಸ್ತಿ ಆಗುತ್ತೆ. ನಾನು ಯಾಕೆ ಕೆಲಸ ಮಾಡಬೇಕು, ಇದೇ ಥರ ಹಾಕ್ಕೊಂಡು ಮಾಡಿದ್ರೆ ನಾನು ಆರಾಮಾಗಿ ದುಡ್ಡು ಸಂಪಾದನೆ ಮಾಡ್ಕೋಬೋದು, ನನಗೆಲ್ಲ ಗೊತ್ತಾಗಿದೆ ಈಗ ಅಂತ. ಸೊ ಆ ಗ್ರೀಡಲ್ಲಿ ಏನು ಮಾಡ್ತಾನೆ, ಅವನ ಹತ್ರ ಇದ್ದಿದ್ದು $10,000 $5,000 ಹಾಕಿ ಆಡ್ತಾನೆ. ಬಟ್ ಅನ್ಫಾರ್ಚುನೇಟ್ಲಿ $5,000 ಲಾಸ್ ಮಾಡ್ಕೋತಾನೆ. $5,000 ಹೋಯ್ತು, ನಾನೇನೋ ಸರಿಯಾಗಿ ಆಡಿಲ್ಲ ಅನಿಸುತ್ತೆ, ತಪ್ಪು ನನ್ನಲ್ಲಿದೆ ಅಂತ ಅಂದ್ಕೊಂಡು ಮತ್ತೆ ಇನ್ನೂ $5,000 ಹಾಕ್ತಾನೆ. $5,000ಕ್ಕೆ $2,000 ಬರುತ್ತೆ. ಸೊ ಅವ್ನಿಗನ್ಸುತ್ತೆ, ಓಕೆ ನಾನು $5,000ದಲ್ಲಿ ತಪ್ಪು ಮಾಡಿದೆ, ಇನ್ನು ಮುಂದೆ ಆ ಥರ ತಪ್ಪು ಮಾಡಬಾರ್ದು ಅಂತ ಹೇಳಿ ನೆಕ್ಸ್ಟು ಆ $7,000 ಹಾಕ್ತಾನೆ. $7,000 ಹೋಗುತ್ತೆ. ಸೊ ತಪ್ಪು ಮಾಡ್ತಾಯಿದ್ದೀನಿ ಅಂತ ಅವ್ನಿಗೆ ಅನಿಸುತ್ತೆ. ಅದಕ್ಕೋಸ್ಕರ ಬೇರೆ ಕಡೆಯಿಂದ ಸಾಲ ತರ್ತಾನೆ, ಸಾಲ ಮಾಡಿ ಹಾಕ್ತಾನೆ. ಅದರಲ್ಲಿ ಅರ್ಧ ಬರುತ್ತೆ, ಅರ್ಧ ಹೋಗುತ್ತೆ. ಪ್ರತಿ ಸಲ ದುಡ್ಡು ಬಂದಾಗಲೂ ಓಕೆ ಈ ಥರ ಮಾಡಬೇಕು ಅನ್ಕೋತಾನೆ. ನೆಕ್ಸ್ಟ್ ಸಲ ಅದೇ ಥರ ಮಾಡೋಣ ಅಂತ ಜಾಸ್ತಿ ದುಡ್ಡು ಹಾಕ್ತಾನೆ, ಅಲ್ಲಿ ಅವನಿಗೆ ಲಾಸ್ ಆಗುತ್ತೆ. ಸೊ ಈ ಆಸೆ ಏನಿದೆ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಸಾಲ ಮಾಡಿರ್ತಾನೆ, ಅದ್ರ ಕಮಿಟ್ಮೆಂಟ್ ಇರುತ್ತೆ. ಅವನು ಇದು ಬಿಟ್ಟು ಬೇರೆ ಕಡೆಯಿಂದ ತೀರಿಸ್ತೀನಿ ಅಂತ ಸಾಲನ ಹೋದರೆ ಅವನಿಗೆ ಆರಾಮಾಗಿ ಸಾಲದಿಂದ ಹೊರಗಡೆ ಬರ್ಬೋದು. ಬಟ್ ಅವನಿಗೇನು ಆಸೆ ಇರುತ್ತೆ, ಈಗ ನಾನು ಹೋಗಿ ಹೊರಗಡೆ ದುಡಿಬೇಕು ಅಂದರೆ 1 ತಿಂಗಳು 1.5 ತಿಂಗಳು ದುಡಿಬೇಕು, ಅದರ ಬದಲು 1 ದಿನದಲ್ಲಿ ದುಡ್ಡು ಮಾಡಿಬಿಡೋಣ, ಸಾಲ ತೀರಿಸ್ಬಿಡೋಣ, ಎಕ್ಸ್ಟ್ರಾ ದುಡ್ಡು ಅದರಲ್ಲೇ ದುಡ್ಡು ಕೊಡೋಣ ಅಂತ ಮೈಂಡ್ಸೆಟ್ ಬರುತ್ತೆ. ಆ ಮೈಂಡ್ಸೆಟ್ ಇಟ್ಕೊಂಡು ಅವನೇನು ಮಾಡ್ತಾನೆ, ಓಕೆ ಅಂತ ಆಡೋಕೆ ಹೋಗ್ತಾನೆ. ಲಾಸ್ ಆಗುತ್ತೆ, ಪ್ರಾಫಿಟ್ ಬರುತ್ತೆ, ಲಾಸ್ ಆಗುತ್ತೆ, ಪ್ರಾಫಿಟ್ ಬರುತ್ತೆ, ಲಾಸ್ ಆಗುತ್ತೆ. ಕೊನೆಯಲ್ಲಿ ಅವನಿಗೆ ತುಂಬ ಲಾಸ್, ಬೇರ್ ಮಾಡೋಕ್ಕಾಗದೇ ಇರೋಷ್ಟು ಲಾಸ್ ಆಗುತ್ತೆ. ಸೊ ಸಾಲನ ತೀರ್ಸೋಕ್ಕಾಗದೆ ಅವನು ಸೂಸೈಡ್ ಮಾಡ್ಕೋತಾನೆ. ಸೊ ಹಾಗಾದರೆ ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ಗಳು ಫ್ರಾಡಾ, ಅವರು ಎಲ್ಲರನ್ನೂ ಸುಲಿಗೆ ಮಾಡ್ತಾಯಿದ್ದಾರಾ? ಇಲ್ಲ. ಅಥವಾ ಅದು ಆಡೋದು ತಪ್ಪ? ಖಂಡಿತ ಇಲ್ಲ. ಎಷ್ಟು ಆಡಬೇಕು, ಎಲ್ಲ ಆಡಬೇಕು, ಹೆಂಗೆ ಆಡಬೇಕು, ಸೊ ಇದನ್ನೆಲ್ಲ ಈ ವಿಡಿಯೋದಲ್ಲಿ ನಾವು ಮಾತಾಡ್ತಾ ಹೋಗೋಣ. ಸರಿನಪ್ಪ, ಏನೋ ಹೇಳಿದೆ, ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸೆಲ್ಲ ಈ ಥರ ವರ್ಕ್ ಆಗುತ್ತೆ, ಜನ ಆಸೆಯಿಂದ
ಯಾರಿಗೂ ಆಸೆ ಇರಲ್ವಾ? ಎಲ್ಲರಿಗೂ ಆಸೆ ಇರುತ್ತೆ. ಹಾಗಾದರೆ ಈ ಆ್ಯಪ್ಗಳ ಮೇನ್ ಟಾರ್ಗೆಟ್ ಯಾರು? ಈ ಆ್ಯಪ್ಗಳ ಮೇನ್ ಟಾರ್ಗೆಟ್ ಅಂದರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಪಾರ್ಟ್ ಟೈಮ್ ವರ್ಕ್ ಮಾಡೋರಾಗಿರ್ಬೋದು, ಅಥವಾ ಮಿಡಲ್ ಕ್ಲಾಸ್ ಪೀಪಲ್ಸ್. ಬೇಸಿಕಲಿ ಮಿಡಲ್ ಕ್ಲಾಸ್ ಪೀಪಲ್ನ ಇವರು ಟಾರ್ಗೆಟ್ ಮಾಡ್ತಾರೆ. ಯಾಕೆ ಅಂದರೆ ಅವ್ರಿಗೆ ದುಡ್ಡಿನ ಅವಶ್ಯಕತೆ ಇರುತ್ತೆ. ಮಾಡ್ತಾ ಇರೋ ಕೆಲಸದಲ್ಲಿ ಬರ್ತಾ ಇರೋ ದುಡ್ಡು ಸಾಲಲ್ಲ, ಇರೋ ದುಡ್ಡನ್ನ ಡಬಲ್ ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ. ಪ್ರತಿ ಸಲ ಬೇರೆಯವ್ರನ್ನ ನೋಡಿದಾಗ ಅವ್ರ ಥರ ನಾವು ಇರಬೇಕು ಅನ್ನೋ ಆಸೆ ಇರುತ್ತೆ. ಸೊ ಅದಕ್ಕೋಸ್ಕರ ಅವ್ರುಗಳನ್ನ ಟಾರ್ಗೆಟ್ ಮಾಡಿ ನೀವು ಸ್ಟಾರ್ಟಿಂಗ್ ಆಡಿದಾಗ ನಿಮಗೆ ದುಡ್ಡು ಬರ್ಬೋದು, ಬಟ್ ಮತ್ತೆ ಆ ದುಡ್ಡು ನಿಮ್ಮ ಕೈಗೆ ಸಿಗೋದೇ ಇಲ್ಲ. ಸೊ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಪ್ರತಿ ಸಲ ನೀವು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ ಶುರು ಮಾಡಿದಾಗಲೂ ನಮಗೆ ಸ್ಟಾರ್ಟಿಂಗ್ ದುಡ್ಡು ಬಂತಾ ಅಷ್ಟೇ ಸಾಕು, ನಿಲ್ಲಿಸ್ಬಿಡಿ. ಬರಲಿಲ್ವಾ ಬಿಟ್ಟುಬಿಡಿ. ಮತ್ತೆ ಬರುತ್ತೆ ಅನ್ನೋ ಆಸೆಯಿಂದ ನಾವು ಎಷ್ಟು ದುಡ್ಡು ಹಾಕ್ತೀವೋ ಅಷ್ಟು ದುಡ್ಡನ್ನ ನಾವು ಕಳ್ಕೊತಾ ಇರ್ತೀವಿ. ಇದು ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಎಷ್ಟೋ ಯೂಟ್ಯೂಬರ್ಸ್ ಆಗ್ಬೋದು, ಸೋಷಿಯಲ್ ಮೀಡಿಯಾ ಇನ್ಸ್ಟಾಗ್ರಾಮಲ್ಲಿ ಆಗ್ಬೋದು, ಫೇಸ್ಬುಕ್ಕಲ್ಲಿ ಆಗ್ಬೋದು, ನೀವು ಪ್ರತಿ ಸಲ ಅಡ್ವರ್ಟೈಸ್ ನೋಡ್ತಾನೆ ಇರ್ತೀರಾ. ನಾನು ₹100 ಹಾಕಿದೆ, 1 ಲಕ್ಷ ರೂಪಾಯಿ ಬಂತು, 5 ಲಕ್ಷ ಬಂತು, 10 ಲಕ್ಷ ಬಂತು. ನಿಜ ಹೇಳಬೇಕು ಅಂದರೆ ಯಾರಿಗೂ ಅಷ್ಟು ದುಡ್ಡು ಬರಲ್ಲ. ಅಷ್ಟು ದುಡ್ಡು ಬರಂಗಿದ್ದಿದ್ರೆ ಅವರು ಈ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಅವ್ರು ಕೊಡೋ ದುಡ್ಡಿಗೆ ಪ್ರಮೋಷನ್ ಮಾಡ್ತಾ ಇರಲಿಲ್ಲ. ಅವರೇ ಆನ್ಲೈನ್ ಬೆಟ್ಟಿಂಗಲ್ಲಿ ಆ್ಯಪಲ್ಲಿ ಆಟ ಆಡಿ ದುಡ್ಡು ಮಾಡ್ಕೊಂಡು ಆರಾಮಾಗಿ ಸೆಟ್ಲ್ ಆಗ್ತಾಯಿದ್ರು. ಸೊ ಒಂದು ಲಾಜಿಕಾಗಿ ಯೋಚನೆ ಮಾಡಿ, ಸುಮ್ಮನೆ ಮನೇಲಿ ಕೂತ್ಕೊಂಡೇ ದುಡ್ಡು ಮಾಡ್ಕೋಬೋದು ಅನ್ನೋಂಗಿದ್ದಿದ್ರೆ ಜನ ಎಲ್ಲ ದುಡಿಯೋ ಅವಶ್ಯಕತೆನೇ ಇರಲಿಲ್ಲ. ಸೊ ಅದಕ್ಕೋಸ್ಕರ ಯೋಚನೆ ಮಾಡಿ, ದುಡ್ಡು ಆಡಿ ಅಂತಲ್ಲ ಅಥವಾ ಇನ್ವೆಸ್ಟ್ ಮಾಡಬೇಡಿ ಅಂತಲ್ಲ, ಇನ್ವೆಸ್ಟ್ ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಿ ಆಮೇಲೆ ಇನ್ವೆಸ್ಟ್ ಮಾಡಿ. ಪ್ರತಿ ರೂಪಾಯಿಗೂ ಕಷ್ಟಪಟ್ಟು ದುಡ್ದಿರ್ತೀವಿ. ಆ ದುಡ್ದಿರೋ ದುಡ್ಡನ್ನ ಸುಮ್ಮನೆ ಹಾಗೆ ವೇಸ್ಟ್ ಮಾಡಬೇಡಿ. ಯೋಚನೆ ಮಾಡಿ, ಜಾಗರೂಕರಾಗಿರಿ. ಈ ವಿಡಿಯೋ ಮಾಡೋ ಉದ್ದೇಶ ಇಷ್ಟೇ, ನಾವು ಸುಮ್ಮನೆ ಮೋಸ ಹೋಗಬಾರ್ದು. ಹಾಗೆ ನಾವೇನು ಮಾಡ್ತಾಯಿದ್ದೀವಿ ಅನ್ನೋದರ ಅರಿವು ನಮಗಿರಬೇಕು. ಯಾವುದಕ್ಕೆ ಆದರೂ ಅಷ್ಟೇ ಒಂದು ಲಿಮಿಟ್ ಅನ್ನೋದಿರಬೇಕು. ಆ ಲಿಮಿಟ್ನ ನಾವು ಕ್ರಾಸ್ ಮಾಡಬಾರ್ದು. ಸೊ ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ ಬಗ್ಗೆ ನಾನು ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ, ಯಾಕೆಂದರೆ ನಾನು ಕೊಟ್ಟಿರೋ ಎಕ್ಸಾಂಪಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಯಾವ ಥರ ಅದು ವರ್ಕ್ ಆಗುತ್ತೆ ಅಂತ. ಸೊ ಅದನ್ನು ನೋಡಿಕೊಂಡು ಅದನ್ನು ಆಡಬೇಕಾ ಆಡಬಾರ್ದಾ, ಇದನ್ನು ಆಡೋದ್ರಿಂದ ಏನು ಪ್ರಯೋಜನ ಇದೆ, ಟೈಮ್ ಯಾಕೆ ವೇಸ್ಟ್ ಮಾಡಬೇಕು, ಆ ಟೈಮ್ನ ನಾವು ಬೇರೆ ಕಡೆ ಎಲ್ಲಿ ಯುಟಿಲೈಸ್ ಮಾಡ್ಬೋದು ಅನ್ನೋದನ್ನು ನೀವು ಅರ್ಥ ಮಾಡಿಕೊಂಡು ಬೇರೆ ಕಡೆಗೆ ಟೈಮ್ ಕೊಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ವಿಡಿಯೋದಲ್ಲಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಇನ್ಯಾವುದ್ರ ಬಗ್ಗೆ ನಾನು ಮಾತಾಡಬೇಕು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್, ಬಾಯ್.